2025ರ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಚಲನೆಗಳು ಮತ್ತು ಅವರ ಪ್ರಭಾವಗಳು ಹೀಗಿವೆ. ಗ್ರಹಗಳ ಸ್ಥಿತಿ. ಗುರುಗ್ರಹ ಪ್ರಾರಂಭದಲ್ಲಿ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಮೇ 14ರಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಶನಿಶ್ಚರ ಮಾರ್ಚ್ 29ರಿಂದ ಮೀನ ರಾಶಿಯಲ್ಲಿ ಸಂಚರಿಸುತ್ತಾನೆ. ರಾಹು ಮೇ 18ರಂದು ಕುಂಭ ರಾಶಿಗೆ ಪ್ರವೇಶಿಸುತ್ತಾನೆ. ಕೇತು ಮೇ 18ರಂದು ಸಿಂಹ ರಾಶಿಗೆ ಪ್ರವೇಶಿಸುತ್ತಾನೆ. ಫಲಿತಾಂಶಗಳು. ಉದ್ಯೋಗ ಮತ್ತು ವೃತ್ತಿ. ಯುಗಾದಿ ನಂತರ ಶನಿಶ್ಚರನು ಲಾಭಸ್ಥಾನದಲ್ಲಿ ಸಂಚರಿಸುವುದರಿಂದ ಉದ್ಯೋಗದಲ್ಲಿ ಬಡ್ತಿ, ಹೊಸ ವ್ಯಾಪಾರ ಆರಂಭಿಸುವವರಿಗೆ ಹೆಚ್ಚಿನ ಲಾಭ, ಕೃಷಿಯಲ್ಲಿ ಅಧಿಕ ಲಾಭ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ. ಧನಲಾಭ, ಸ್ಥಿರಾಸ್ತಿ ಸಂಪಾದನೆ, ಕೋರ್ಟ್ ವ್ಯವಹಾರಗಳಲ್ಲಿ ಪ್ರಗತಿ, ಅವಿವಾಹಿತರಿಗೆ ವಿವಾಹ ಯೋಗ, ತಾಂತ್ರಿಕತೆಯಲ್ಲಿ ಕೌಶಲ್ಯ ಅಭಿವೃದ್ಧಿ, ದುಡಿದ ಕಾರ್ಯಗಳಿಗೆ ಪ್ರತಿಫಲ, ಉನ್ನತಿ ಕಾಣುವಿರಿ. ಆರೋಗ್ಯ ಮಧ್ಯಮವಾಗಿದ್ದು ಆಗಾಗ್ಗೆ ಜ್ವರ, ತಲೆನೋವು, ನಿದ್ರಾಹೀನತೆ, ನೇತ್ರಬಾಧೆ, ಅಪಸ್ಮಾರ, ತಲೆತಿರುಗುವಿಕೆ, ಆಮಶಂಕೆ, ಮಲಬದ್ಧತೆ ಸಮಸ್ಯೆ ಎದುರಾಗಬಹುದು. ಬೆಂಕಿಯಿಂದ ದೂರವಿರುವುದು ಒಳಿತು. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಮುನ್ನಡೆ, ಇತರ ವಿಷಯಗಳಲ್ಲೂ ಆಸಕ್ತಿ. ಕಾನೂನು, ಪ್ರವಾಸೋದ್ಯಮ, ತತ್ವಶಾಸ್ತ್ರ, ಮನೋವಿಜ್ಞಾನ ವಿದ್ಯಾರ್ಥಿಗಳಿಗೆ ಶುಭ ಸಮಯ, ಉನ್ನತ ವ್ಯಾಸಂಗಕ್ಕೆ ಶುಭದಾಯಕ. ಪರಿಹಾರಗಳು. ಪ್ರತಿ ಶನಿವಾರ ಹನುಮಾನ್ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದು, ತುಳಸಿ ಅರ್ಚನೆ, ನರಸಿಂಹ ಸ್ತೋತ್ರ, ಗುರುಪಾರಾಯಣ ಅಥವಾ ರಾಘವೇಂದ್ರ ಸ್ವಾಮಿ ಸೇವೆ ಮಾಡುವುದು ಶುಭಕರ. ತೊಗರಿ ದಾನ ಮಾಡುವುದರಿಂದ ಶುಭಫಲ ಲಭಿಸಬಹುದು. ಸಾರಾಂಶವಾಗಿ 2025ರ ಯುಗಾದಿ ಹಬ್ಬದ ನಂತರ ವೃಷಭ ರಾಶಿಯವರಿಗೆ ಉದ್ಯೋಗ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುವ ಸಾಧ್ಯತೆ ಇದೆ. ಗ್ರಹಗಳ ಪ್ರಭಾವವನ್ನು ಗಮನದಲ್ಲಿಟ್ಟುಕೊಂಡು ಮೇಲ್ಕಂಡ ಪರಿಹಾರಗಳನ್ನು ಅನುಸರಿಸುವುದು ಒಳಿತು. ಹೆಚ್ಚಿನ ವಿವರಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.